ರಸ್ತೆಯ ಸ್ಪಾಟ್ ಒಂದರಲ್ಲಿ ನಡೆಯುತ್ತಿದ್ದ ವಿಸ್ಮಯಗಳು ಒಂದ ಎರಡ. ಅಲ್ಲಿ ನಡೆಯುತ್ತಿದ್ದ ವಿಸ್ಮಯಕ್ಕೆ ಸ್ಥಳೀಯರೆಲ್ಲ ಬೆಚ್ಚಿಕೊಂಡಿದ್ರು. ಸುತ್ತಲ ಜನ ಆ ರಸ್ತೆಯ ಸಂಚಾರಕ್ಕೆ ಹಿಂದೇಟು ಹಾಕ್ತಿದ್ರು. ಸಂಜೆ ಆದರೆ ಸಾಕು, ಎಂಥ ಗುಂಡಿಗೆ ಉಳ್ಳವರು ಸಹ ಅಲ್ಲಿಗೆ ಹೋದ್ರೆ ನಡುಗಲಾರಂಭಿಸ್ತಿದ್ರು. ಜನಗಳಿಗೆ ಎಲ್ಲರಿಗೂ ಒಂದು ಅಭಿಪ್ರಾಯ ಏನಂತ ಭಯ. ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಯಾರೇ ಬರ್ಬೇಕಾದ್ರೆ ನಾವು ಇಲ್ಲೇನೋ ನೋಡ್ಕೊಂತಲ್ಲ ಅನ್ನೋದು ವೈಯಕ್ತಿಕವಾಗಿ ಮನ್ಸಿಗೆ ಬರತ್ತದ ನಮ್ಗೆ. ಇದೊಂದು ತರ್ಕಕ್ಕೆ ನಿಲುಕದ ಸಂಗತಿಯಾಗಿದೆ. ಇಲ್ಲಿ ಪ್ರೇತಾತ್ಮಗಳ ಹಾವಳಿ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರಿಗೆ ಹೇಳಿ ಗ್ರಾಮಸ್ಥರಿಗೆ ನಡುಕ ಹುಟ್ಟಿಸಿ ಹೋಗಿದ್ದು. ಜನಕ್ಕೆ ಎಲ್ಲರಿಗೂ ಒಂಥರ ಭಯನೇ. ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗೋರಂತೂ ಈ ರೂಟೇ ಹೋಗ್ದಂಗೆ ಆಗ್ಯದ. ಹಾಗಿದ್ರೆ ಇಲ್ಲಿ ನಡೆಯುತ್ತಿದ್ದಾದರೂ ಏನು? ಇವರನ್ನೆಲ್ಲ ಭಯಗೊಳಿಸಿದ್ದ ವಿಸ್ಮಯವಾದರೂ ಯಾವುದು? ಹೌದು, ಇದು ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದ ಮುಖ್ಯ ರಸ್ತೆಯಲ್ಲಿ ಬರುವ ಕಾಡನೂರು ಹ್ಯಾಂಡ್ ಪೋಸ್ಟ್ ಬಳಿ ಈ ವಿಸ್ಮಯ ನಡೀತಾ ಇದೆ. ಈ ಹ್ಯಾಂಡ್ ಪೋಸ್ಟ್ ಬಳಿ ಸುಮಾರು 200 ಕಿಲೋಮೀಟರ್ ಉದ್ದನೇ ರಸ್ತೆಯಲ್ಲಿ ನಿತ್ಯ ಅಚ್ಚರಿ ಜರುಗ್ತಾ ಇದೆ. ರಾತ್ರಿ ಆದರೆ ಸಾಕು, ಈ ರಸ್ತೆ ಮುಖಾಂತರ ಹಾದು ಹೋಗುತ್ತಿದ್ದ ವಾಹನಗಳು ಈ ಸ್ಪಾಟ್ಗೆ ಬಂದರೆ ಸಾಕು, ಇದ್ದಕ್ಕಿದ್ದಂತೆ ಹಾರ್ನ್ ಹೊಡಿಲಿಕ್ಕೆ ಆರಂಭಿಸ್ತವೆ. ಹಾಗಿದ್ರೆ ವಾಹನಗಳು ಇಲ್ಲಿ ಇದ್ದಕ್ಕಿದ್ದಂತೆ ಹಾರ್ನ್ ಭಜಿಸಲಾರಂಭಿಸುತ್ತಿದ್ದದ್ದು ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಸ್ಥಳೀಯರು ತುಂಬಾ ಪ್ರಯತ್ನಿಸಿದ್ರು. ಆದರೆ ಯಾರಿಂದಲೂ ಸ್ಪಷ್ಟ ಉತ್ತರ ಸಿಕ್ಕಿರಲಿಲ್ಲ. ರಾತ್ರಿ ಆದರೆ ಈ ರಸ್ತೆ ಮೂಲಕ ಹಾದು ಹೋಗಲು ಭಯ ಪಡ್ತಿದ್ರು. ಅನಿವಾರ್ಯವಾಗಿ ಹೊರಡುವವರು ಈ ಡೆಡ್ಲಿ ಸ್ಪಾಟ್ಗೆ ಬಂದರೆ ಸಾಕು, ನಡುಗಲಾರಂಭಿಸ್ತಿದ್ರು. ಈ ವಿಚಾರ ನಮ್ಮ ತಂಡಕ್ಕೆ ತುಂಬಾ ಕುತೂಹಲವಾಗಿತ್ತು. ಹೀಗಾಗಲು ಕಾರಣ ಏನಿರಬಹುದು ಅನ್ನೋದು ನಮ್ಮ ಮುಖ್ಯ ಪ್ರಶ್ನೆಯಾಗಿತ್ತು. ಅದನ್ನು ತಿಳಿದುಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದ ನಮ್ಮ ತಂಡ ಕಾಡನೂರು ಗ್ರಾಮಕ್ಕೆ ಹೊರಟು ನಿಲ್ಲತ್ತೆ. ಮೊದಲು ಆ ಡೆಡ್ಲಿ ಸ್ಪಾಟ್ ಬಗ್ಗೆ ಸ್ಥಳೀಯರಲ್ಲಿದ್ದ ಮಾಹಿತಿಯನ್ನೆಲ್ಲ ಪಡೆದುಕೊಳ್ತೇವೆ. 10 ವರ್ಷದಿಂದ ಯಾವುದೇ ರೀತಿ ಕಾಣ್ತಿರಲಿಲ್ಲ. ಆಮೇಲೆ ಆಕ್ಸಿಡೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 1 ವರ್ಷದಿಂದ ಜಾಸ್ತಿ ಆಕ್ಸಿಡೆಂಟ್ ಆಗ್ತದೆ. ಆಮೇಲೆ ನಮಗೂ ಒಂದು ಅನುಮಾನ, ಯಾಕೆ ಇಲ್ಲೇ ಇದೇ ಜಾಗದಾಗ ಯಾಕೆ ಆಗ್ತದೆ. ಆಮೇಲೆ ಇದು ಬೇರೆ ಟಿ ವಿಯಾಗಿ ತೋರಿಸಿರಲ್ಲ, ಆವಾಗಲಿಂದ ಇದು ಜಾಸ್ತಿ ಆಯಿತು. ಸುಮಾರು ಎಷ್ಟು 12 ಗಂಟೆ 11 ಗಂಟೆಗೆ ಬಂದರು. 12 ಗಂಟೆಗೆ ಅಲ್ಲಿ ಹೋಗಿದ್ವಿ, ಹೊಡಿತಾ ಇತ್ತು. ಆಮೇಲೆ ನಮ್ಮ ಡ್ರೈವರ್ಗಳು ಏನು ಮಾಡಿರೋ, ನಾವು ಓಡಿಸ್ತೀವಿ, ಕಿತ್ತಾಕಿ ನಾವು ಪ್ಲಗ್ಗೆಲ್ಲ ಕಿತ್ತಾಕಿ ಎಲ್ಲ ಮಾಡಿ ಓಡಿಸ್ತೇವೆ. ಒಂದು ಸ್ವಲ್ಪ ಹೊಡಿತು. ಆಮೇಲೆ ಏರ್ ಪೈಪ್ ಐತೆ, ಆ ಏರ್ ಪೈಪ್ ಇದ್ರೆ ಮರದೇ ಹೊಡಿತದೆ ಅಂದರು ಡ್ರೈವರ್ಗಳು. ಆಮೇಲೆ ಅದನ್ನು ಕಿತ್ತಿದ್ದಾದ್ಮೇಲೆ ಹೊಡಿಲಿಲ್ಲ. ನಮ್ಮ ಹುಡುಗ ಡ್ರೈವರ್ ಮೇಲ್ಗಡೆ ಕಟೌಟ್ ಗಿಟೌಟ್ ಏನೋ ಅದರೊಳಗಡೆ ಸಾಲ್ಟ್ರಿಂಗ್ ಗಿಟಂಗಿರತ್ತೆ ಊಟ ಅದಕ್ಕೆ ಹಾಕಿ ಆವಾಗಲೂ ಬಂತು. ಇಲ್ಲಿಂದ 150-200 ಮೀಟ್ರಲ್ಲಿ ಅರಣ್ಯ ಹೊಡಿತಾರೆ. ಆ ಗೇಟ್ ಇದೆಯಲ್ಲ, ಆ ಗೇಟಿಂದ ಒಂದು ಆಕಾಶವಾಣಿ ಕಾಂಪೌಂಡ್ ಗಂಟ 200 ಮೀಟ್ರಲ್ಲಿ ಹೊಡೆಯುತ್ತೆ. ಅದು ಇದು ಚಿಕ್ಕ ಮಕ್ಕಳು ಪ್ರೇತಾತ್ಮ ಸೇರ್ಕೊಂಡ್ಬಿಟ್ಟೆ ಅದಕ್ಕೋಸ್ಕರ ಆರ ನೋಡಿತಾ ಇದ್ದೆ ಹೊರತು ಇನ್ನು ಬೇರೆ ಏನೂ ಇಲ್ಲ. ಇಲ್ಲಿ ನಾವು ಅದಕ್ಕೆ ಏನು ಅಂದ್ಕೊಂಡು, ಇಲ್ಲಿ ಮಕ್ಕಳು ಯಾರು ಸಾಯಲಿಲ್ವಲ್ಲ, ದೊಡ್ಡವ್ರು ಸತ್ತಿರೋದು, ದೊಡ್ಡವ್ರು ಸೇರ್ಕೊಂಡ್ರೆ ಮಕ್ಕಳೇ ಸೇರ್ಕೊಂಡ್ರು ಅಂತ ನಮ್ಗದೊಂದು ಅನುಮಾನ ಇದೆ. ಇಲ್ಲಿ ಅಚ್ಚರಿ ಏನಂದ್ರೆ, ತನಿಖೆಗೆಂದು ನಿಂತ ನಮ್ಮ ತಂಡ ಅಲ್ಲಿ ಬಂದ ವಾಹನವೊಂದನ್ನು ಹತ್ತಿ ತಪಾಸಣೆಗೆ ನಿಲ್ಲುತ್ತೆ. ಆಗ ನಡೆದ ಅಚ್ಚರಿ ಏನಂದ್ರೆ, ನಾವು ಪರೀಕ್ಷೆಗೊಳಪಡಿಸಿದ್ದ ವಾಹನದ ಹಾರ್ನ್ ಕೂಡ ತನ್ನಷ್ಟಕ್ಕೆ ತಾನೇ ಭಜಿಸಲಾರಂಭಿಸಿತ್ತು. ಈ ಸಂಗತಿ ನಮ್ಮ ತಂಡವನ್ನ ಚಕಿತಗೊಳಿಸಿತ್ತು. ನಮ್ಮ ಕಣ್ಣ ಮುಂದೆನೆ ಹಾರ್ನ್ ಬಟನ್ ಒತ್ತದೆ ಹಾರ್ನ್ ಹೊಡೆಯಲಾರಂಭಿಸಿದ್ದು ಅಚ್ಚರಿಗೊಳಪಡಿಸಿತ್ತು. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಸ್ಥಳೀಯರನ್ನ ಇಲ್ಲಿಯವರೆಗೂ ಆತಂಕದ ಗೂಡಿಗೆ ನೂಕಿದ್ದ ಆ ಸ್ಪಾಟ್ ಇದೆ. ಸ್ಪಾಟ್ಗೆ ಹೋಗಿ ಪರಿಶೀಲನೆಗೆ ನಿಲ್ತೇವೆ. ಈ ಸ್ಪಾಟ್ನಲ್ಲಿ ಕೆಲ ವರ್ಷಗಳ ಹಿಂದೆ
ಭಯಾನಕ ಅಪಘಾತವಾಗಿತ್ತು. ಅಂದು ನಡೆದ ಅಪಘಾತದ ಭಯಾನಕತೆ ಹೇಗಿತ್ತು ಅಂತ ಇಲ್ಲಿ ಕೇಳಿ. ಸರ್ ಅದು ಪಿಚ್ ನಾವು ಟೆನಿಸ್ ಬಾಲ್ ಹೆಂಗ್ ಪಿಚ್ ಮಾಡ್ತೀವಿ ಆ ಥರ ಸೀಟ್ ಕವರ್ ಇದೆಲ್ಲ ಅದರಿಂದ ಅಲ್ಲಿಂದನೇ ಪಿಚ್ ಆಡ್ತಿತ್ತು ಅದು. ಈ ಮರದ ಹತ್ರ ಮೊಬೈಲ್ ಆಗಿತ್ತು ಅವನ್ನೆಲ್ಲ ಸರ್. ಆ ಮರಕ್ಕೆ ಹೊಡೆದು ಗಾಡಿ ಬಿದ್ದಿತ್ತು. ಇದು ಈ ಕೊಂಬೆ ಕೊಡೋದು. ಹೌದು ಸರ್, ಏರ್ಬ್ಯಾಗ್ ಓಪನ್ ಆಗಿ ಅದು 4 ಅಡಿ ಮೇಲಕ್ಕೆ ಎಗರಿ ಗಾಡಿ ಈ ಕಡೆ ಬಿತ್ತು ಕೊಂಬೆ. ಅಂದು ನಡೆದ ಭಯಾನಕ ಆಕ್ಸಿಡೆಂಟಿನ ನಂತರ ಇದೇ ಸ್ಪಾಟ್ನಲ್ಲಿ ಸರಣಿ ಅಪಘಾತಗಳು ಸಂಭವಿಸಲಾರಂಭಿಸಿವೆ ಅಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಹನಗಳು ಈ ಸ್ಪಾಟ್ಗೆ ಬಂದರೆ ಬಟನ್ ಒತ್ತದೆ ಹಾರ್ನ್ ಹೊಡೆಯಲಿಕ್ಕೆ ಆರಂಭಿಸಿವೆ. ಇದು ಎಷ್ಟೊಂದು ವಿಚಿತ್ರ ಅಲ್ವಾ? ಹಾರ್ನ್ ತನ್ನಷ್ಟಕ್ಕೆ ತಾನೇ ಹೊಡೆಯಲಾರಂಭಿಸುತ್ತದೆ ಅಂದರೆ ಏನಿದರ ಅರ್ಥ? ಯಾವುದೇ ಒಂದು ಮಷಿನ್ ತನ್ನಷ್ಟಕ್ಕೆ ತಾನೇ ಕೆಲಸ ಆರಂಭಿಸಲು ಸಾಧ್ಯವ? ಹಾಗೇನಾದರೂ ಆದರೆ ಅದನ್ನು ಮಷಿನ್ ಅನ್ನಲಾಗುವುದಿಲ್ಲ. ಹಾಗಿದ್ರೆ ಇಲ್ಲಿನ ಹಾರ್ನ್ ಚಮತ್ಕಾರಕ್ಕೆ ಕಾರಣವೇನು? ಇದನ್ನು ಪತ್ತೆ ಹಚ್ಚಬೇಕಿತ್ತು. ಅದಕ್ಕಾಗಿ ರಸ್ತೆ ಮುಖೇನ ಹೋಗುತ್ತಿದ್ದ ವಾಹನಗಳನ್ನು ತಡೆದು ಖುದ್ದು ತಪಾಸಣೆಗೆ ನಿಲ್ತೇವೆ. ಯಾವ ವಾಹನದಿಂದಲೂ ಅದಾಗಿನೇ ಹಾರ್ನ್ ಆಗಲಿಲ್ಲ. ಹೇಗಾದರೂ ಇದನ್ನು ಪತ್ತೆ ಮಾಡಲೇಬೇಕೆಂದ ನಾವು ಅಂದು ರಾತ್ರಿಯೂ ಅಲ್ಲೇ ಉಳಿದುಕೊಂಡು ಹೋಗುವ ವಾಹನಗಳನ್ನೆಲ್ಲ ತಡೆದು ಪರೀಕ್ಷೆ ಮಾಡ್ತೇವೆ. ಆದರೆ ಯಾವ ಚಮತ್ಕಾರವೂ ನಮಗೆ ಕಂಡು ಬರಲಿಲ್ಲ. ಹಾರ್ನ್ ಬಟನ್ ಒತ್ತಿದ್ರೆ ಮಾತ್ರ ಹಾರ್ನ್ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಪ್ರತಿನಿತ್ಯ ಇದೇ ರೋಡಿನಲ್ಲಿ ಓಡಾಡುವವರನ್ನ ವಿಚಾರಿಸ್ತೇವೆ. ನಮ್ಗೇನು ಆ ಥರ ಎಲ್ಲ ಯಾವಾಗೂ ನಮಗೆ ಓಡಾಡೋದು ಇದುವರೆಗೂ ನಮ್ಗೇನು ಆ ಥರ ಆಗಲಿಲ್ಲ. ಅದು ಯಾರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ತವ್ರು. ಅಷ್ಟು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಬೆಳಗ್ಗೆ ಸಾಯಂಕಾಲ ನಾವು ಎಷ್ಟೋದ್ರೆ ಅಷ್ಟೊತ್ತಿಗೆ ಹೋಗ್ತೀವಿ. ಯಾವುದೋ ಥರವಾಗೂ ಏನೂ ಆಗಿಲ್ಲ. ಅಲ್ಲ, ಇಲ್ಲಿ ಕೆಲವರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಹಾಗೆ ಆಕ್ಸಿಡೆಂಟ್ ಆಗವೆ ಕಡಿಮೆ ಅಲ್ಲಿವರೆಗೂ ಒಂದು 10-15 ಜನ ಸತ್ತು ಹೋಗ್ಯವ್ರೆ. ಇಲ್ಲೇ ಇದು ಬರೀ ಗಾಡಿಗಳು ಸತ್ತೋಗ್ಯವ್ರೆ, ಗಾಡಿಗಳ ಬಿದ್ದು ಸತ್ತೋಗ್ಯವ್ರೆ. ಅವೆಲ್ಲ ಆಗಿವೆ. ಆದರೂ ದೇಖ್ಲು ಆ ಥರದವು ಯಾರಿಗೂ ಏನೂ ಆಗಿಲ್ಲ. ಅವ್ರು ಯಾರೋ ಲಾರಿಯಲ್ಲಿ ಬಂದಿದ್ದಾನೆ ಆರ ನೋಡ್ತಿದ್ರೆ ಹಂಗೆ ಹಿಂಗೆ ಅಂತ ಉದ್ಭವ ಮಾಡಿದ್ರೆ ಸುಳ್ಳ ನಿಜನ ಗೊತ್ತಿಲ್ಲ. ಅದನ್ನೇ ನಾವು ಪತ್ತೆ ಮಾಡಬೇಕಿತ್ತು. ಇಲ್ಲಿ ಇನ್ನೊಂದು ಮುಖ್ಯ ವಿಚಾರವೆಂದರೆ ಇಲ್ಲಿಯವರೆಗೂ ಒಂದು ಲಾರಿಗೆ ಮಾತ್ರ ಈ ಅನುಭವವಾಗಿದೆ. ಬೇರಾವ ವಾಹನಗಳಿಗೂ ಆಗಿಲ್ಲ. ಹೀಗಾಗಿ ಅದರ ಹಿಂದಿನ ಸತ್ಯವನ್ನು ನಾವು ತಿಳಿಯಬೇಕಿತ್ತು. ಆದರೆ ಹಗಲು ರಾತ್ರಿಯೆಲ್ಲ ಶ್ರಮಿಸಿದರೂ ನಮಗೆ ಉತ್ತರ ಸಿಕ್ಕಿರಲಿಲ್ಲ. ಮುಂದೇನು ಅನ್ನೋ ವಿಚಾರದಲ್ಲಿದ್ದಾಗ ಅಲ್ಲೊಂದು ಅಚ್ಚರಿ ನಡೆದಿತ್ತು. ದೂರದಿಂದ ಬರ್ತಾ ಇದ್ದ ಲಾರಿಯೊಂದರಿಂದ ಅದೇ ರೀತಿಯಾಗಿ ಹಾರ್ನ್ ಸದ್ದು ಕೇಳಲಾರಂಭಿಸಿತ್ತು. ನಾವು ಪರೀಕ್ಷೆ ಮಾಡಿದಾಗ ಯಾವ ವಾಹನದಿಂದಲೂ ಹಾರ್ನ್ ಹೊಡೆದುಕೊಳ್ಳಲಿಲ್ಲ. ಆದರೆ ಸ್ಥಳೀಯರ ಪ್ರಕಾರ ಒಂದು ಲಾರಿ ಮಾತ್ರ ಈ ಸ್ಥಳಕ್ಕೆ ಬಂದರೆ ಹಾರ್ನ್ ಹೊಡೆದುಕೊಳ್ಳಲಿಕ್ಕೆ ಆರಂಭಿಸುತ್ತಂತೆ. ಹಾಗಿದ್ರೆ ಈ ಲಾರಿಯಲ್ಲೇ ಏನಾದರೂ ದೋಷವಿದ್ದಿತ್ತು ಅನ್ನೋದು ನಮ್ಮ ಅನುಮಾನವಾಗಿತ್ತು. ಅದನ್ನು ಪರೀಕ್ಷಿಸೋಣವೆಂದರೆ ಲಾರಿ ಓನರ್ ನಮ್ಮಿಂದ ಸುಳ್ಳು ಹೇಳಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ. ಅದಕ್ಕಾಗಿ ನಮ್ಮ ತಂಡ ಮತ್ತೊಂದು ಪ್ಲಾನ್ ಮಾಡುತ್ತೆ. ಲಾರಿಗಳ ಒಬ್ಬ ಆಟೋಮೊಬೈಲ್ ಇಂಜಿನಿಯರನ್ನು ಭೇಟಿಯಾಗ್ತೇವೆ. ಮೊದಲು ಅವರಿಂದ ಹಾರ್ನ್ ಬಗ್ಗೆ ತಿಳಿದುಕೊಳ್ತೇವೆ. ಹಾರನ್ಗಳಲ್ಲಿ 2 ಥರ. ಅದರಲ್ಲೇ ಒಂದು ಏರ್ ಹಾರನ್ನು, ಇನ್ನೊಂದು ಎಲೆಕ್ಟ್ರಿಕ್ ಹಾರನ್ನು. ಸೊ ಇಲ್ಲಿ ಈ ಲಾರಿಯಲ್ಲಿರೋದು ಏರ್ ಹಾರನ್ನು. ಕಾಡುನೂರು ಬಳಿ ಒಂದು ಲಾರಿ ರಾತ್ರಿ ಹೊತ್ತಿನಲ್ಲಿ ಬಂದರೆ ಸಾಕು, ಒಂದು ಸ್ಪಾಟ್ನಲ್ಲಿ ಇದ್ದಕ್ಕಿದ್ದಂತೆ ಹಾರ್ನ್ ಹೊಡೆಯಲಿಕ್ಕೆ ಆರಂಭಿಸುತ್ತೆ. ಅದಕ್ಕೆ ನಿಮ್ಮ ಇಂಜಿನಿಯರಿಂಗ್ನಲ್ಲಿ ಹೀಗಾಗೋ ಸಾಧ್ಯತೆ ಇದೆಯಾ ಎಂದು ಕೇಳ್ತೇವೆ. ಇದರಲ್ಲಿ ಏರ್ ಹಾರನಲ್ಲಿ 2 ಥರ ಇರುತ್ತೆ. ಒಂದು ಮ್ಯಾನ್ಯುವಲ್ಲು, ಒಂದು ಡಿಜಿಟಲ್ಲು. ಇದರಲ್ಲಿರೋದು ಡಿಜಿಟಲ್ ಹಾರನಲ್ಲಿ ಈ ಥರ IC ಡೈರೆಕ್ಟ್ ಆಗೋದು ರೆಗ್ಯುಲರ್ ಪ್ರಾಬ್ಲಮ್ಮು. IC ರೆಗ್ಯುಲರ್ ಆಗೋದಕ್ಕೆ 100 ಕಾರಣಗಳು ಇರುತ್ತೆ. ಇವರು ಹೇಳೋ ಪ್ರಕಾರ IC ಡೈರೆಕ್ಟ್ ಆಗೋದ್ರಿಂದ ಹಾರ್ನ್ ಇದ್ದಕ್ಕಿದ್ದಂತೆ ಸದ್ದು ಮಾಡೋ ಸಾಧ್ಯತೆ ಇದೆ ಅಂತೆ. ಹಾಗಿದ್ರೆ IC ಡೈರೆಕ್ಟ್ ಯಾಕಾಗುತ್ತೆ? IC ಡೈರೆಕ್ಟ್ ಯಾಕಾಗುತ್ತೆ ಅಂದರೆ ಗ್ರೌಂಡಿಂಗಿಂದ ಆಗ್ಬೋದು. ಇನ್ನೊಂದು ಹ್ಯುಮಿಡಿಟಿ ಫ್ಯಾಕ್ಟರ್ ಇರುತ್ತೆ. ಹ್ಯುಮಿಡಿಟಿ ಫ್ಯಾಕ್ಟರ್ ಏನಂದರೆ, ಈಗ ಇದು ಈ ಹಾರನ್ ಆಗ್ತಾ ಇರೋದು ಎಲ್ಲಿ ಅಂದರೆ ನೆಲಮಂಗಲ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲೇ. ಅಲ್ಲಿ ಫುಲ್ ಫಾರೆಸ್ಟ್ ಏರಿಯಾ. ಆ ಫಾರೆಸ್ಟ್ ಏರಿಯಾದಲ್ಲೇ ಫುಲ್ಲು
ರಾತ್ರಿ ಈ ಗಾಡಿಯಲ್ಲೇ ಕೇವಲ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಮಾತ್ರ ಹಾರನ್ ಹೊಡಿತಾ ಇದೆ ಅಂದರೆ ಅಲ್ಲಿ ವಾತಾವರಣ ತಂಪಿರುತ್ತೆ. ಆ ತಂಪಿಂದ ಏನಾಗುತ್ತೆ ಐ ಸಿಗಳು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಕಾರಣ ಅಂದರೆ ಮೇಯ್ನು ಯಾವುದೋ ಡ್ರೈವರ್ದು ಇಲ್ಲ ಓನರ್ದು ಏನಾದರೂ ಕೈವಾಡ ಇರೋ ಚಾನ್ಸಸ್ ಕೂಡ ಇರುತ್ತೆ. ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಈ ಮೇಲೆ ಹೇಳಿದ ಸಮಸ್ಯೆಯಿಂದ ಮಾತ್ರ ಹೀಗಾಗಲು ಸಾಧ್ಯ. ಟೆಕ್ನಿಕಲಿ ಅದು ಹೇಗೆ ಸಾಧ್ಯ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸ್ತೇವೆ ಬನ್ನಿ. ಆ ಹಾರ್ನ್ ಸ್ಪಾಟ್ಗೆ ಗ್ರಾಮಸ್ಥರೊಟ್ಟಿಗೆ ನಾವು ಒಂದು ಲಾರಿ ತೆಗೆದುಕೊಂಡು ಹೋಗ್ತೇವೆ. ಈಗ ಇದು ಲಾರಿ ಇದೇ ಥರನೇ ಲಾರಿ ಇದೇ ಥರದ ಬೇರೆದ ಇದೇ ಥರ ಲಾರಿಗೆ ಒಂದು 2 ನಿಮಿಷ ನೀವು ನಮ್ಗೆ ಅವಕಾಶ ಕೊಡಿ ಅಂತ ಅಷ್ಟು. ಈಗ ಇಲ್ಲಿ ಇವ್ರ ಡ್ರೈವರ್ ಏನು ನಿಮ್ಮ ಹೆಸರು? ಸುರೇಶ್. ನಿಮ್ಮ ಗಾಡಿನಲ್ಲೂ ಏರ್ ಬ್ರೇಕ್ ಇದೆಯಲ್ವಾ? ನೋಡಿ ಅದು ತೋರಿಸಿ ಒಂಚೂರು ಆರನ್ ಮಾಡಿ. ಇದೇ ಥರ ತಾನೆ ಇದೇ ಥರ ಡಿಜಿಟಲ್ ಇತ್ತು. ನೋಡಿ ಬನ್ನಿ. ಹಾಂ ಯಾವುದು ಆ ವೈ ಕಿತ್ತಾಕಿದ್ರಾ? ನೋಡಿ ಅವ್ರು ಕಿತ್ತಾಕಿ ಇವಾಗ ನೋಡೋಣ. ಈಗ ಅಲ್ಲೋಗಿ ಚೆಕ್ ಮಾಡೋಣ. ಈಗ ಇಲ್ಲಿ ಕರ್ಕೊಂಡು ಹೋಗೋಣ. ಅಲ್ಲೋಗಿ ಕಿತ್ತಾಕಿರುವೆ ಬರುತ್ತಾ ಕಿತ್ತಾಕ್ದಲ್ಲಿ ಇದ್ರೂ ಬರುತ್ತಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಚೆಕ್ ಮಾಡಿ ಇದ್ರ ಯಾವ್ದು ಇದರಿಂದ ಕೈವಾಡ ಏನು ಅನ್ನೋದ್ರ ಬಗ್ಗೆ ನಾನು ಈಗ ಡ್ರೈವರ್ ಜೊತೆ ಕೂತ್ಕೊಳ್ತೀನಿ. ನಾನು ಬರ್ತೀನಿ, ನೀವು ಹಿಂದೆನೇ ಬನ್ನಿ. ಆ ಪ್ಲೇಸ್ಗೆ ಹೋಗೋಣ. ಅವರ ಆರನ್ನಲ್ಲೇ ವ್ಯವಸ್ಥೆ ಮಾಡ್ಸೋಣ. ಆಗ್ಬೋದಾ? ನಿಮಗೆ ನಂಬಿಕೆ ಬರುತ್ತಾ? ಎಸ್ಸತ್ತಿ. ಸ್ಪಾಟ್ಗೆ ಹೋಗೋದಕ್ಕೂ ಮೊದಲೇ ಸ್ಥಳೀಯರಿಂದಲೇ ಲಾರಿಯ ಹಾರ್ನ್ ಅನ್ನ ಒಮ್ಮೆ ಚೆಕ್ ಮಾಡಿಸ್ತೇವೆ. ಬಂತು 2 ಈಗ ಹೊಡಿತಾ ಇಲ್ಲ. ಈಗ ಈ ತರ ಇದ್ದ ಪರಿಸ್ಥಿತಿಯಲ್ಲಿ ಆ ಜಾಗದಲ್ಲಿ ಏನಾದ್ರು ಆರನ್ ಹೊಡಿತು ಅಂದ್ರೆ ಅವ್ರ ಗಾಡಿ ತರನೇ ಸೇಮ್ ಇದು ಹೊಡೆದೈತೆ ಅಂತ ಹೊಡೆದಾಗುತ್ತೆ ಅಂತ ಗೊತ್ತಾಗುತ್ತೆ. ಎಸ್. ಇಲ್ಲಿ ಏನಾದ್ರು ಈಗ ಹೊಡಿಲಿಲ್ಲ ಅಂತಂದ್ರೆ ಅದು ಅವ್ರೇನೋ ಮಾಡಿರ್ಬೇಕು. ಇದ್ರಲ್ಲಿ ಹೊಡಿತಿಲ್ಲ ಅಂತಂದ್ರೆ ಇದ್ರಲ್ಲಿ ತಪ್ಪ ಅದ್ರಲ್ಲಿ ತಪ್ಪ ಅಂತ ಕಂಡಿದ್ದೀವಿ. ಕೇಬಲ್ ಕಿತ್ತಿದ್ರೆ ಹಾರ್ನ್ ಹೊಡಿತಾ ಇರಲಿಲ್ಲ. ಹಾಗಿದ್ರೆ ಆ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದ್ರಾಯ್ತು ಅಂತ ಹೊರಟು ನಿಲ್ತೇವೆ. ಸ್ಪಾಟ್ ತಲುಪಿದ ನಾವು ಹಾರ್ನ್ ಟೆಸ್ಟ್ಗೆ ನಿಲ್ತೇವೆ. ಅಲ್ಲಿ ಏನೇನಾಯ್ತು ಅಂತ ಇಲ್ಲಿ ನೋಡಿ. ಈಗ ನಾನು ಆ ಪ್ಲೇಸ್ ತೋರಿಸ್ತಿಲ್ಲ, ಈ ಪ್ಲೇಸಲ್ಲಿ ಬಡ್ಕೊ ಅಂತ ನೋಡಿ. ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ಓಪನ್ ಆಗಿ ನಿನಗೆ ತಾಕತ್ತಿದ್ರೆ ನಿಜ ವಿಜ್ಞಾನಕ್ಕೆ ಸವಾಲಾಗಿದ್ರೆ ಬಡ್ಕೊಂಡು ನೋಡೋಣ. ನೀವೇ ನೋಡಿ, ಓಪನ್ ಮಾಡ್ಕೊಳ್ಳಿ, ಬಡ್ಕೊಳ್ಳಿ. ನೀನು ನಿಜಕ್ಕೂ ದೆವ್ವವಾಗಿದ್ರೆ ಈಗ ಬಡಿದುಕೊಂಡು ವಿಜ್ಞಾನಕ್ಕೆ ಸವಾಲನ್ನು ಹಾಕು ಎಂದು ಹೇಳಿದ ತಕ್ಷಣ ಬಡಿದುಕೊಳ್ಳಲಾರಂಭಿಸ್ತವೆ. ನೀನು ಗಂಡಸಾಗಿದ್ರೆ ಈಗಲೂ ಹೇಳ್ತೀನಿ, ದೆವ್ವನ ಒಂದು ಆತ್ಮ ಇದ್ರೆ ಒಂದು 2 ಸರಿನೋ 3 ಸರಿ ಬಡ್ಕೊಂಡು ನೋಡೋಣ. ಹೀಗೆ ಮುಂದುವರೆದಾಗ ಅವರ ಪರೀಕ್ಷೆ ಮುಂದೆ ಇನ್ನೇನಾಗತ್ತೆ ಅಂತ ನೋಡಿ. ನಾನೀಗ ಹೇಳ್ತೀನಿ, ಒಂಚೂರು ಡ್ಯಾನ್ಸ್ ಮಾಡೋಂಗೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ನಮ್ಮ ಲೆವೆಲ್ಗೆ ಅದು ಕುಣಿಯುತ್ತೆ ನಂಗಿದ್ರೆ ಅದಕ್ಕೆಲ್ಲ ಗೊತ್ತಾಗುತ್ತೆ ಅಂತ. ಸುಮ್ಮನೆ ಕ್ಲಾಪ್ಸ್ ಹಾಕೊಂಡು ಕುಣಿತಾರೆ ನೋಡೋಣ ಏನಾಗುತ್ತೆ. ಅದು ನಿನ್ನ ತಾಕತ್ತಿದ್ರೆ ನೀನು ಕುಣಿತಾರೆ ನೋಡೋಣ. ಹೆಂಗೆ ಆರನ್ ಮಾಡ್ಕತ್ತಿ ಮಾಡ್ಕೊ, ಹೆಂಗೆ ಬಿಡ್ಕತ್ತಿ ಬಡ್ಕೊಂಡು ನೋಡ್ಕೊಳ್ಳೋಣ. ವೆರಿ ಗುಡ್. ಹಾಕಿ ಕ್ಲಾಪ್ಸನ್ನು ನೋಡೋಣ ಜೋರಾಗಿ. ನೀವು ಹೆಂಗಾರ ಬಡ್ಕೊಳ್ಳಿ, ಬಡೀರಿ, ಹೆಂಗಾರ ಬಡ್ಕೊಳ್ಳಿ, ಹೆಂಗಾರ ಬಡ್ಕೊಳ್ಳಿ, ಬಡ್ಕೊಳ್ಳಿ ನೋಡೋಣ. ಅದು ಹೆಂಗಾರ ಆಗಲಿ. ನೀವು ಯಾರು ಟಚ್ ಮಾಡಬೇಡಿ. ಅದು ಏನಾರು ಬಡ್ಕೊಳ್ಳಿ, ಏನಾರು ಬಡ್ಕೊಳ್ಳಿ. ನೀವು ಸುಮ್ಮನೆ ಎಸ್ ಡ್ಯಾನ್ಸ್ ಮಾಡಿ ಕುಣಿರಿ ಹೇಳ್ತೀನಿ ಅದು ಕುಣಿರ. ಎಸ್ ಕುಣಿರಿ ಹೆಂಗಾರ ಬರೋ ಯಜನ ಸ್ಟಾಪ್ ಮಾಡು. ಪರೀಕ್ಷೆಯೆಲ್ಲ ಮುಗಿದ ಮೇಲೆ ನಾವು ಜನಗಳ ಅಭಿಪ್ರಾಯ ಪಡೆದುಕೊಳ್ತೇವೆ. ಆಗ ಅವರು ಹೇಳಿದ್ದು ಏನು ಅಂತ ಇಲ್ಲಿ ಕೇಳಿ. ಅಲ್ಲ ಸತ್ಯ ಹೇಳು, ನಿನ್ಗೆ ಏನು ಅನ್ಸುತ್ತೆ ಅದು ಹೇಳು. ಅಲ್ಲಿ ಇದೆ ಅಂತ ನನಗೆ ಈಗ ನಿನಗೇನು ಅನ್ಸುತ್ತ ಇದೆ ಅಂತ? ನೀವು ಅಲ್ಲಾಗಿದೆ ಏನಾಗಿತ್ತು? ನಾನು ಬಸ್ ಡ್ರೈವ್ ಮಾಡ್ತೀನಿ. ಒಂದ್ಸತಿ ಬಸ್ಸು 2 ಚಕ್ರ ಎತ್ಕೊಂಡಿದ್ದು. ಈಗ ಅದಕ್ಕೆ ನೀವು ಬಂದು ಗಾಡಿ ಬರ್ತಾ ಇದ್ದಾಗ ಆರನ್ ಮಾಡ್ತಾ ಕಿತ್ತಾಕಿಂದೆ ಅಲ್ವಾ? ನೀವು ಈ ಕೆಳಗಡೆ ಕೇಳಿರಿ ಹಿಂದೆ ಅವ್ರಿಬ್ಬರನ್ನ. ನೀವು ತಾಕತ್ತಿದ್ರೆ ಕೆಳಗಡೆ ಕೇಳಿರಿ, ಬಡ್ಕೊಳ್ಳಿ. ನಿನ್ಗೆ ಡೌಟ್ ಇತ್ತು, ನೀವು ಕೆಳಗಡೆ ಕೇಳಿರಿ, ನನ್ನ ಇಳಿಸಿದೆ. ಬಂದ್ರೆ ಭಯನೇ ಆಗ್ತದೆ. ಇಲ್ಲೇ ಬಂದ್ರು ಭಯ. ಈಗಲೂ ನೋಡು, ನಿನಗೆ ಬೆಲೆ ಕೊಡಂಗಿದ್ರೆ ನಿಜವಲ್ಲ ದೆವ್ವ ಆಗಿದ್ರೆ ನಿನ್ನ ಪ್ರಕಾರ ಅದು ಈಗ ಬಡ್ಕೊಳ್ಳಿ ಬೇಕಾದ್ರೆ. ಯಾಕೆ ಬಡ್ಕೊಳ್ಳಲ್ಲ? ಇಲ್ಲೇ ಬಡ್ಕತ್ತಲ್ಲ. ಅಲ್ಲ ಅಲ್ಲಿಗೆ ಇಲ್ಲ 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 ಸರ್, ನಾನು ಹೇಳ್ತಿರೋ ಪ್ರಶ್ನೆ ಆ ಪ್ಲೇಸ್ ಈಗ ಹೆಂಗ್ ಬಡ್ಕೊಂತ ಅದೇ ಗೊತ್ತಾಗ್ತಿಲ್ಲ. ಆ ಪ್ಲೇಸ್ ನೋಡು. ಈಗ ಯಾರು ಟಚ್ ಇದಾರೆ ನೋಡಿ, ಅಲ್ಲಿ ಯಾರು ಇದಾರೆ ನೋಡಿ. ಎಲ್ಲರೂ ಭಯಗೊಂಡಿದ್ರು. ಹಾಗಿದ್ರೆ ಈ ಲಾರಿಯ ಹಾರ್ನ್ ತನ್ನಷ್ಟಕ್ಕೆ ತಾನೇ ಬಡಿದುಕೊಂಡದ್ದು ಹೇಗೆ? ಈ ಕುತೂಹಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆ ಡ್ರೈವರ್ ನಿಜವಾಲು ದೆವ್ವದ್ದು ಅಂತ ಹೇಳಿ ಸಾಬೀತುಪಡಿಸೋದಾಗಿದ್ರೆ, ಅವ್ರ್ಯಾರೋ ಲಾರಿ ಕೊಟ್ನಲ್ಲ ಓನರ್, ಈಗಲೂ ಆ ದೆವ್ವದ ಕೈವಾಡನ ಸಾಬೀತುಪಡಿಸಿದ್ರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಇದು ದೆವ್ವದ ಕೈವಾಡ ಅಲ್ಲ, ಟೆಕ್ನಿಕಲ್ ಕೈವಾಡ ಅಂತ ಹೇಳಿ.
ಅವನ ಆ ಸ್ಥಳಕ್ಕೆ ಬರೋಕ್ಕಾಗ್ದಲೇ ಇರೋಕ್ಕೆ ಅಥವಾ ಈ ರೋಡಲ್ಲಿ ಬರೋಕ್ಕಾಗ್ದಲೇ ಇರೋದಕ್ಕೆ ಡ್ರೈವರು ಈ ರೀತಿ ಅವನ ಓನರ್ ಮೇಲೆ ಹೇಳಿದ್ದಾನೆ. ಓನರ್ ಎದುರ್ಕೊಂಡು ಚೆಕ್ ಮಾಡಿದ್ದಾರೆ, ಆದರೆ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿಲ್ಲ. ಮೆಕ್ಯಾನಿಕಲ್, ನೀನು ಒಬ್ಬ ಮೆಕ್ಯಾನಿಕಲ್ ಆಗಿದೆಯಾ, ಅದಕ್ಕೆ ನಮ್ಮ ಇದನ್ನೆಲ್ಲನೂ ಕೂಡ ಅದರಲ್ಲಿ ನೋಡಿ ಇದರಿಂದ ಏನೋ ಸಮಥಿಂಗ್ ಇಸ್ ದೇರ್, ಅಲ್ಲೇ ದೆವ್ವ ಭೂತ ಅಲ್ಲ ಅಂತ. ಎಲ್ಲರೂ ಒಂದು ಗೋಬೆ ಕೂಡ್ಸೋಕ್ಕೋ ಇನ್ನೊಂದು ಗೋಬೆ ಕೂಡ್ಸೋಕ್ಕೋ ಯಾರೋ ಮಾಡಿರೋ ಅಂಥ ತಂತ್ರ ಅದು. ಈಗ ಇಲ್ಲಿ ಬಂದರೂ ಹಿಂಗೆ ಹೊಡ್ಕೊಂಡಿದೆ, ಹೊಡ್ಕೊಂಡು ನೋಡೋಣ ಅದು ಹೆಂಗೆ ಹೊಡ್ಕೊತೀಯ, ಸ್ಟಾಪ್ ಮಾಡು. ನೀನು ಗಂಡು ದೆವ್ವ ಆಗಿದ್ರೆ ಒಂದು 2-3 ಸರಿ ಹೊಡ್ಕೊಂಡು ನೋಡೋಣ ಅದು ಹೆಂಗೆ ಹೊಡ್ಕೊತೀಯ. ಇದು ದೆವ್ವದ್ದಲ್ಲ ಕೈವಾಡ, ಆತ್ಮದ್ದಲ್ಲ, ಸತ್ತವರು ಸತ್ರಷ್ಟೇ. ಸುಮ್ಮನೆ ನಮಗೆ ಗೂಬೆ ಕೂರ್ಸೋಕ್ಕೆ ಮಾಡುವ ಒಂದು ಸಣ್ಣ ತಂತ್ರ. ಇದರಿಂದ ಒಂದು ಟೆಕ್ನಿಕ್ ಇದೆ. ಅದಕ್ಕೆ ನಮ್ಮ ಟೆಕ್ನಿಕ್ಕಿಗೆ ಪಾತ್ರಧಾರಿಗಳಾಗಿರೋರು ನೋಡಿ, ಇವರು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಯಶವಂತ್ ಅಂತ ಹೇಳಿ ಇಡೀ ಟಿ ವಿನಲ್ಲಿ ಮೊದಲೇ ಬಂದಾಗ ನೋಡಿದಾಗ ಇದರಿಂದ ಒಂದು ಟೆಕ್ನಿಕ್ ಇದೆ ಸರ್, ನೀವು ಎಲ್ಲಿ ಬೇಕಾದ್ರೂ ಬಡಿಸಿ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ವಿತೌಟ್ ಟೆಸ್ಟ್ ಎಂತ ಬೇಕಾದ್ರೂ ಆರನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಇಡೀ 8 ದಿನಗಳ ಕಾಲ ಕಷ್ಟ ಬಿದ್ದಿದ್ದಾರೆ. ದೆವ್ವ ಇದ್ದಿದ್ದು ಇದ್ರಲ್ಲ, ಇದ್ರಲ್ಲ. ಎಸ್, ದೆವ್ವ ಇರೋದು ಯಾವುದ್ರಲ್ಲಿ ಹೇಳಿ, ಇನ್ನೊಂದ್ಸರಿ ನೋಡಿ. ದೆವ್ವ ಇದ್ದಿದ್ದು ಯಾವುದ್ರಲ್ಲಿ ಹೇಳಿ, ರಿಮೋಟ್ ನೋಡಿ. ಈಗಲೂ ನೋಡಿ, ನೋಡಿ ಇನ್ನೊಂದ್ಸರಿ ನೋಡಿ. ಯಾವುದ್ರಲ್ಲಿ ಹೇಳಿ, ರಿಮೋಟ್. ಆ ರಿಮೋಟು ಯಾರ ಹತ್ರ ಇದೆ, ಡ್ರೈವರ್ ಹತ್ರ ಅಥವಾ ಕ್ಲೀನರ್ ಹತ್ರ. ನೋಡಿ, ನೀವು ಚೆಕ್ ಮಾಡಿ, ನೀವೇ ಚೆಕ್ ಮಾಡಿ. ಹೆಣ್ಣು ದೆವ್ವ ಆಗಿದ್ರೆ ನೀನು ಎಲ್ಡು ಹೊಡ್ಕೊ ಅಂತ ಹೇಳು, ನೀನೇ ಹೇಳು. ಅಂದ್ಬಿಟ್ಟು ಪಂಚ್ ಮಾಡು ನೀನು ಜನಗಳ ಮುಂದೆ. ಹೆಣ್ಣು ದೆವ್ವ ಆಗಿದ್ರೆ ಎಲ್ಡು ಹೊಡ್ಕೊ ಅಂತ ಹೇಳು. ಎಸ್, ತಗೋ. ಹೆಣ್ಣು ದೆವ್ವ ಆಗಿದ್ರೆ ಎಲ್ಡು ಹೊಡ್ಕೊ. ಪ್ರೆಸ್ ಮಾಡ್ತೀನಿ. ನಮ್ಮ ಈ ಪ್ರಯತ್ನದಿಂದ ಇಂದು ಸ್ಥಳೀಯರು ಎಚ್ಚೆತ್ತುಕೊಂಡಿದ್ದಾರೆ, ಭಯಗೊಳ್ಳುವುದನ್ನ ಕಮ್ಮಿ ಮಾಡಿದ್ದಾರೆ. ಇಲ್ಲಿವರೆಗೂ ಹಲವಾರು ಆಕ್ಸಿಡೆಂಟ್ಗಳಾಗಿದ್ವು, ಅದನ್ನ ಒಂದು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಈ ತರ ಹೇಳಿದ್ರೆ ಜನಗಳು ಸಹ ನಂಬ್ತಾರೆ ಅನ್ನೋ ಒಂದು ಉದ್ದೇಶ. ಸಂಜೆ ಆತಾದಾಗ ಜನಸಂದಣಿ ಕಮ್ಮಿ ಮಾಡಿದ್ರೆ ಅವ್ರ ವ್ಯವಹಾರಗಳು ಮಾಡ್ಕೊಳಕ್ಕೆ ತುಂಬಾ ಅನುಕೂಲ ಆಗಿದೆ. ಆ ಒಂದು ಉದ್ದೇಶಕ್ಕಾಗಿ ಮಾತ್ರನೇ ಅಲ್ಲಿ ಇದು ಮಾಡ್ತಾ ಇದಾರೆ. ಅದೇ ಏನಿದೆ ಅಡುಗಳಿಗೆ ಇದನ್ನ ಹಿಡಿದು ಆ ಕಡೆ ನಮ್ಮ ಕಾನೂನು ಕೈಮರ ಬಿಟ್ಟು ಮುಂದೆ ಹೋಗ್ತದಂಗೆ ಜನಸಂದಣಿ ಜಾಸ್ತಿ ಆಗುತ್ತೆ. ಈ ಏನಿದೆ ಒಂದು 8-9 ಕಿಲೋಮೀಟರ್ ಅದ್ರಲ್ಲಿ ಯಾವುದೇ ಜನಸಂದಣಿ ಇಲ್ಲ, ಥಿಕ್ ಫಾರೆಸ್ಟ್ ಇದೆ. ಅವರ ಕಾನೂನು ಬಾಹಿರ ವ್ಯವಹಾರ ನಡೆಸ್ಕೊಳಕ್ಕೆ ಅನುಕೂಲವಾಗಿ ಸೂಕ್ತವಾದ ಸ್ಥಳವನ್ನು ಮಾಡ್ಕೊಂತ ಇದ್ದಾರೆ. ಆ ಲಾರಿ ಇಲ್ಲಿ ಏಕೆ ಹಾರ್ನ್ ಮಾಡ್ತಿತ್ತು ಅನ್ನೋದಕ್ಕೆ ನಾವಿಲ್ಲಿ ತೋರಿಸಿದ್ದ ಕಾರಣದಲ್ಲೇ ಒಂದು ಇರುತ್ತೆ. ಬೇಕಿದ್ರೆ ಬೇರೆ ಕಾರಣವಿದೆ ಎಂದು ಅವರು ಹೇಳೋದಾದ್ರೆ, ಲಾರಿಯವರು ಮತ್ತು ಇಲ್ಲಿ ಬಂದು ಪರೀಕ್ಷೆ ಮಾಡಿದವರು ಇಬ್ಬರು ಬಂದು ನಮ್ಮೆದುರಿಗೆ ಹಾರ್ನ್ ಹೊಡೆದು ತೋರಿಸ್ಲಿ. ಇದನ್ನ